ಟ್ಯಾಕ್ಸಿ ಇದೆಯಲ್ಲ ಸರ್, 2 ವೀಲರ್ ಟ್ಯಾಕ್ಸಿ ಇದೆಯಲ್ಲ, ರ್ಯಾಪಿಡೋ. ಅದರಿಂದ ಏರ್ಪೋರ್ಟ್ ಒಳಗೂ RCB ಕೆಫೆ ಇದೆ ಅಂತ ಈಗಲೇ ಗೊತ್ತಾಗಿದ್ದು. ಇದನ್ನೆಲ್ಲ ಬಳಸಿ ಈ ಆನೆನ ಪ್ರಿಪೇರ್ ಮಾಡಿರೋದು. ಅದರಿಂದ ಎಷ್ಟೊಂದು ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ. $12:35 ಕ್ಲೋಸ್ ಆಗಿಬಿಟ್ಟಿದೆ ಸರ್ ಅಂತಂದ್ರು. ಜೀವ ಬಾಯಿಗೆ ಬಂದ್ಬಿಡ್ತು ನಂದು. ನಿದ್ದೆನೇ ಮಾಡಿಸ್ಬಿಟ್ಟೆ ನಾನು. ಕ್ಯಾಬ್ ಅವ್ರಿಗೆ, ಆಟೋದವ್ರಿಗೆ ಸಪೋರ್ಟ್ ಮಾಡಿ. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಡೈಲಿ ಬ್ಲಾಗ್ ಸೀರೀಸ್ಗೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಬಿಕಾಸ್ ನೆನ್ನೆ ಹೇಳಿದ್ದೆ, ನೆನ್ನೆ ವೀಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ. ಓಕೆ, ಸೊ ಎಲ್ಲ ನೋಡಿದ್ದೀರ ಅಂತ ಅಂದ್ಕೊತೀನಿ. ಇನ್ನೂ ಕೆಲವರು ನೋಡ್ತಾ ಇದ್ದೀರ. ಓಕೆ, ನೆನ್ನೆ ಬ್ಲಾಗಲ್ಲಿ ಹೇಳ್ದಂಗೆ ಹೈದ್ರಾಬಾದ್ಗೆ ಹೋಗಬೇಕು ಅಂತ ಹೇಳಿದ್ರು. ಸೊ ಹೈದ್ರಾಬಾದ್ಗೆ ಹೆಂಗೆ ಹೋಗ್ತೀನಿ, ಅಲ್ಲೆಲ್ಲಿಗೆ ಹೋಗ್ತೀನಿ, ಏನೇನು ತೋರಿಸ್ತೀನಿ ಎಲ್ಲದೂ ಈ ಬ್ಲಾಗಲ್ಲಿ ಮತ್ತು ಮುಂದಿನ ನೆಕ್ಸ್ಟ್ ಬರೋ ಬ್ಲಾಗ್ಸಲ್ಲೆಲ್ಲ ಇರುತ್ತೆ. ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಬನ್ನಿ ರೆಡಿ ಆಗೋಣ. ಫಸ್ಟು ಬಟ್ಟೆ ತಿಟ್ಕೊಬೇಕು. ಆ್ಯಸ್ ಯು ನೋ, ನಾನು ಸ್ವಲ್ಪ ಜಾಸ್ತಿ ಬಟ್ಟೆ ತಿಟ್ಕೊತೀನಿ. ಸೊ ಬನ್ನಿ ಪ್ಯಾಕ್ ಮಾಡ್ಕೊಳ್ಳೋಣ. ಹಾಯ್ ಮೇಶಿ, ಪಾಪ ಮ್ಯಾಕ್ಸಿನೆಲ್ಲ ತುಂಬ ದಿವಸದಿಂದ ಮಾತಾಡ್ಸಿಲ್ಲ, ನೀಟಾಗಿ ಮೀಟ್ ಮಾಡಿಸಿಲ್ಲ. ಮಸಾಜ್ ಮಾಡಿದ್ರೆ ನಿದ್ದೆ ಮಾಡ್ತಾಳೆ. ನಿದ್ದೆನೇ ಮಾಡಿಸ್ಬಿಟ್ಟೆ ನಾನು. ಸೊ ಎಲ್ಲ ಥರದ ಬಟ್ಟೆ ಎತ್ಕೊಂಡಿದ್ದೀನಿ. ಓಕೆ, ಯು ಕ್ಯಾನ್ ಸಿ ಆಲ್ ದ ಕ್ಲೋತ್ಸ್ ಓವರ್ ಹಿಯರ್. ಜೋಡಿಸಿ ಇಟ್ಕೊಂಡಿದ್ದೀನಿ ಮುಂಚೆನೇ. ಬಿಕಾಸ್ ಟೈಮ್ ಇರಲ್ಲ, ಅದು ಇದು ಕೆಲಸದಲ್ಲಿ ಬ್ಯುಸಿ ಆಗಿದ್ವಿ ನಾವು. ನಮ್ಮ ಲೈಫಲ್ಲಿ ಏನಾದರೂ ವಿ ಹ್ಯಾವ್ ಟು ಮೂವ್ ಆನ್. ನಮ್ಮ ಕೆಲಸ ಏನಿರುತ್ತೆ ಅದನ್ನು ನೋಡಿಕೊಂಡು ನಾವು ಜೀವನ ಮಾಡಲೇಬೇಕು. ಬಟ್ ಅವ್ರ ಮನಸ್ಸಲ್ಲೇ ಇರ್ತಾರೆ ಯಾವಾಗಲೂ. ಇದು ಇವಾಗ ಹಾಕ್ಕೊಳ್ಳೋಕ್ಕೆ, ಇದು ಐರನ್ ಮಾಡ್ಕೋಬೇಕು, ಮಾಡ್ಕೊಂಡಿಲ್ಲ ಇನ್ನು. ಸೊ ಪರ್ಫ್ಯೂಮ್ ನಾನು ಯೂಸ್ ಮಾಡೋದು ಡೇವಿಡ್ ಆಫ್ ಫಾರ್ ಕೂಲ್ ವಾಟರ್. ರೆಡಿಯಾಗಿದ್ದೀನಿ. ಸೊ ನನ್ನ ಆಕಾಶ್ ಡ್ರಾಪ್ ಮಾಡ್ತಾರೆ. ಹಾಯ್ ಆಕಾಶ್. ಹಾಯ್. ಸೊ ಐಮ್ ಡನ್. ಸೊ ಇವಾಗ ಇಲ್ಲಿಂದ ಸೀದಾ ಬಸ್ ಸ್ಟಾಪ್ಗೆ ಹೋಗಿ ಅಲ್ಲಿ ಇದು ಸಿಗುತ್ತೆ, ವೋಲ್ವೋ. ಏರ್ಪೋರ್ಟ್ಗೆ ಹೋಗುತ್ತೆ ಡೈರೆಕ್ಟಾಗಿ. ಸೊ ಆ ಬಸ್ ಎತ್ಕೊಂಡು ಹೋಗೋಣ. ಸೊ ಇವಾಗ ಜಸ್ಟ್ ಹೊರಡೋಣ ಬನ್ನಿ. ಗೈಸ್, ಇವತ್ತು ಲೇಟಾಗಿಬಿಡುತ್ತೆ ಫ್ಲೈಟ್ಗೆ. ಯಾವಾಗಲೂ ಫ್ಲೈಟಿಗೆ ಲೇಟಾಗಿ ಹೋಗ್ತೀನಿ ಗೈಸ್, ನಿಜ. ತೆಗಿ ಆಕಾಶ್ ಗಾಡಿ, ನಾನೇ ಓಡಿಸ್ಲಾ? ಬಾಬಾ ಓಡಿಸ್ತೀನಿ. ಬಾಯ್ ಆಕಾಶ್. ನಾನು ಬ್ಲಾಗಲ್ಲಿ ತೋರಿಸ್ತೀನಿ ಅಂತ ಹುಡುಗ ಹೇರ್ ಸ್ಟೈಲ್ ಸೆಟ್ ಮಾಡ್ಕೊತ. ಸೊ ಬಸ್ ಕ್ಯಾನ್ಸಲ್ ಆಯಿತು. ನಾನು ಬಸ್ಸಲ್ಲಿ ಹೋಗ್ತಿದ್ದೆ ಆ್ಯಕ್ಚುಲಿ. ಸರ್ ಪರವಾಗಿಲ್ಲ, ಬಸ್ ಚಾರ್ಜೇ ಕೊಡಿ ನೀವು, ನಾನು ಏರ್ಪೋರ್ಟ್ ಕಡೆ ಹೋಗ್ತಿದ್ದೆ. ಇನ್ನೊಬ್ರಿದ್ರು. ಸೊ ಹಿಂಗೆ ಏನೋ ಬನ್ನಿ ಹೋಗೋಣ ಅಂತ ಅಂದರು. ಬೇಗ ಹೋಗ್ಬೋದು, ನನಗೆ ಟೈಮ್ 1:15 ಫ್ಲೈಟ್ ಇರೋದು. ನಾನು ಎಷ್ಟು ಲೇಟಾಗಿ ಹೋಗ್ತೀನಿ, ಇನ್ನು 12:30 ಇರ್ತೀವ ಅಷ್ಟೇ ಸರ್. ಒಂದು 40 ಮಿನಿಟ್ಸ್ ಅಷ್ಟೇ. ಹೊರಡೋಣ. ಸೊ ಅಲ್ಲಿ ಏರ್ಪೋರ್ಟ್ ಏನಾಗುತ್ತೆ, ಹೈದ್ರಾಬಾದ್ಗೆ ಹೋಗಿ ಏನು ಮಾಡ್ತೀನಿ ಎಲ್ಲ ತೋರಿಸ್ತೀನಿ. ವೆಯ್ಟ್ ಮಾಡ್ತೀನಿ. ಹೇಳಿ ಪರವಾಗಿಲ್ಲ, ನನಗೆ ಹೇಳಿದ್ರೆ ಅದೇನು ಪ್ರಾಬ್ಲಮ್ ಆಗ್ತಿದೆ ನಿಮಗೆ? ಟ್ಯಾಕ್ಸಿ ಇದೆಯಲ್ಲ ಸರ್, 2 ವೀಲರ್ ಟ್ಯಾಕ್ಸಿ ಇದೆಯಲ್ಲ, ರ್ಯಾಪಿಡೋ. ಅದರಿಂದ ನಿಮಗೆ ಪ್ರಾಬ್ಲಮ್ ಆಗ್ತದೆ, ಡ್ರೈವರ್ಗಳಿಗೆ, ಆಟೋದವ್ರಿಗೆ ಸ್ವಲ್ಪ ಪ್ರಾಬ್ಲಮ್. ಗೈಸ್, ದಯವಿಟ್ಟು ನಾನೇನು ಕೇಳ್ಕೊತೀನಿ ಅಂತ ಅಂದರೆ, ನಾನು ರ್ಯಾಪಿಡೋಲ್ಲಿ ಓಡಾಡಿದ್ದೀನಿ. ಎಮರ್ಜೆನ್ಸಿ ಇದ್ದಾಗ ಏನಕ್ಕಂದರೆ ಬೇಗ ಹೋಗ್ಬೋದು ಅಂತ ಒಂದೇ ಒಂದು ಕಾರಣಕ್ಕೆ. ಬಟ್ ಅದನ್ನು ಯೂಸ್ ಮಾಡೋದ್ರಿಂದ ಕಾರ್ಗಳಿಗೆ, ಆಟೋಗಳಿಗೆ ತುಂಬ ಪ್ರಾಬ್ಲಮ್ ಆಗ್ತಿದೆ. ಯಾಕಂದರೆ ಅವರು EMIಯಲ್ಲಿ ನಮ್ಮನ್ನು ನಂಬ್ಕೊಂಡು ಬಂಡವಾಳ ಹಾಕ್ಕೊಂಡು ತಿಂಗಳು ಕಟ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲರೂ ರ್ಯಾಪಿಡ್ ಓಡೋಕ್ಕೆ ಶುರು ಮಾಡಿದ್ರೆ ಅವ್ರಿಗೆ ದುಡಿಮೆ ಇರಲ್ಲ, ಅದನ್ನು ಕಟ್ಟೋಕ್ಕಾಗಲ್ಲ. ಅದರಿಂದ ಎಷ್ಟೊಂದು ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಸೊ ಅದೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಆದಷ್ಟು ದಯವಿಟ್ಟು ಎಲ್ಲರೂ ಪರವಾಗಿಲ್ಲ, ಒಂದು $100 ಜಾಸ್ತಿ ಆಗಲಿ, $50 ಜಾಸ್ತಿ ಆಗಲಿ ದುಡಿಬೋದು. ಸೊ ನಾವು ಬೆಳೆದು ಬೇರೆಯವ್ರನ್ನೂ ಅದ್ರ ಜೊತೆ ಬೆಳೆಸೋಣ. ಓಕೆ, ಕ್ಯಾಬ್ ಅವ್ರಿಗೆ, ಆಟೋದವ್ರಿಗೆ ಸಪೋರ್ಟ್ ಮಾಡಿ. ಅಂದರೆ ಲೈಕ್ ನಾವೇನು ಹೋಗಿ ದುಡ್ಡು ಕೊಡಿ ಅಂತ ಹೇಳ್ತಾ ಇಲ್ಲ. ನೀವು ಬುಕ್ ಮಾಡಬೇಕಾದ್ರೆ ಆಟೋ ಬುಕ್ ಮಾಡಿ, ಕ್ಯಾಬ್ ಬುಕ್ ಮಾಡಿ. ಹೊಸದಾಗಿ ನಮ್ಮ ಯಾತ್ರೆ ಶುರು ಆಗಿದೆ. ಬೇರೆ ಆ್ಯಪ್ಸ್ಗಳಿಗಿಂತ ನಮ್ಮ ಯಾತ್ರೆ ಸ್ವಲ್ಪ ಲಾಭ ಅಲ್ವಣ? ಇವಾಗ ಅದರಲ್ಲೂ ಪ್ರಾಬ್ಲಮ್ಸ್ ಅಂತ ಕೇಳಿ ಬರ್ತಾ ಇಲ್ಲಿ, ಆಯಿತಾ? ಬಟ್ ಆದ್ರೂ ಬೇರೆ ಇದಕ್ಕಿಂತ ಕಂಪೇರ್ ಮಾಡಿದ್ರೆ ಇದು ಆರಾಮ್ ಅನಿಸುತ್ತೆ. ಸೊ ದಯವಿಟ್ಟು ಎಲ್ಲರೂ ಕ್ಯಾಬಲ್ಲಿ, ಆಟೋಲ್ಲಿ ಓಡಾಡಿ. ಬೈಕಲ್ಲಿ ಓಡೋದು ಕಮ್ಮಿ ಮಾಡಿ. ಸೇಫ್ಟಿ ಇರಲ್ಲ, ಅದೊಂದು ಅದೇ ಹೇಳಿ ಹೋಗ್ತಿದೆ. ಇವಾಗ ಬೈಕಲ್ಲಿ ಓಡಿದ್ರೆ ಸೇಫ್ಟಿ ಇರಲ್ಲ.
ತುಂಬ ಪ್ರಾಬ್ಲಮ್ಸ್ ಆಗ್ಬಿಡುತ್ತೆ, ಎಲ್ಲೆಲ್ಲಿಗೂ ಕರ್ಕೊಂಡು ಹೋಗ್ತಾರೆ. ಆ ಬೈಕವ್ರೇನು ಕಳ್ಳರು ಅಂತ ಹೇಳ್ತಾರೆ, ಎಲ್ಲರೂ ಹಂಗೆ ಜಡ್ಜ್ ಮಾಡೋಕ್ಕಾಗಲ್ಲ ಎಲ್ರೂ. ಬಟ್ ಆ ಥರ ಇವಾಗ ಬೈಕಲ್ಲಿದ್ದಾಗ ಸ್ಪೀಡಾಗಿ ಹೋಗ್ತಾ ಇದ್ರೆ ನೀವು ಎಲ್ಲಂತ ನಿಲ್ಲಿಸ್ತೀರಾ ಆಯಿತಾ. ಈಗ ಕ್ಯಾಬ್ ಆದರೆ, ಆಟೋ ಆದರೆ ಒಂದು ರಿಜಿಸ್ಟರ್ ಆಗಿರುತ್ತೆ ಎಲ್ಲ ಕಡೆನೂ. ಸೊ ಆ್ಯಪ್ ಇರುತ್ತೆ, ಏನಾದರೂ ಒಂದು ಇದು ಮಾಡ್ಬೋದು. ಹುಷಾರಾಗಿರಿ ಎಲ್ಲರೂ ಓಡಾಡಬೇಕಾದ್ರೆ. ಜಾಸ್ತಿ ಹೆಣ್ಮಕ್ಳು ಎಸ್ಪೆಷಲಿ ನೈಟ್ ಹೊತ್ತೆಲ್ಲ ರ್ಯಾಪಿಡೋ ಎಲ್ಲ ಮಾಡ್ಕೊಂಡು ಓಡಾಡಬೇಡಿ. ಕ್ಯಾಬ್ ಇರುತ್ತೆ, ಆಟೋ ಇರುತ್ತೆ, ಅದ್ರಲ್ಲಿ ಬುಕ್ ಮಾಡಿ ಆರಾಮಾಗಿ ಹೋಗಿ. ಗೈಸ್ ಇವತ್ತು ಲೇಟು, 12:30 ಇನ್ನೂ ಇಲ್ಲ ಇದ್ದೀನಿ. 1:00ಗೆ ನನ್ನ ಫ್ಲೈಟು. ಐ ಮೀನ್ 20 ನಿಮಿಷ ಮುಂಚೆ ಹೋಗಬೇಕು, ಬಿಕಾಸ್ 20 ನಿಮಿಷದ ಮುಂಚೆ ಕ್ಲೋಸ್ ಮಾಡ್ತಾರೆ. 20 ನಿಮಿಷ ಅಂತಂದರೆ ನಾನು 1:10 ಒಳಗಡೆ ಬೋರ್ಡ್ ಆಗಿರಬೇಕು ಒಳಗಡೆಗೆ. ಇವಾಗ ನನಗೆ 12:36 ಟೈಮು. ನನಗೊಂದು 20 ನಿಮಿಷ ಇದೆ ಕರೆಕ್ಟಾಗಿ, 20 ನಿಮಿಷ ಇಲ್ಲ ಅರ್ಧ ಗಂಟೆ ಇದೆ. ಆ ಅರ್ಧ ಗಂಟೆಲಿ ನಾನು ಒಳಗಡೆ ಹೋಗಿ ಬೋರ್ಡ್ ಇನ್ನೂ ನಾನು ಇಳಿದೇ ಇಲ್ಲ. ಇನ್ನೂ ಅಲ್ಲಿ ಆ ಸೆಕ್ಯೂರಿಟಿ ಚೆಕ್ ಇರುತ್ತೆ, ಆ ಸೆಕ್ಯೂರಿಟಿ ಚೆಕ್ ಅವ್ರಿಗೆಲ್ಲ ಹೋಗಿ ತೋರಿಸಿ ಒಳಗಡೆ ಚೆಕ್ ಇರುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಗೈಸ್ ಎಬ್ಬಿ ಲೇಟ್ ಆಯಿತು. ಅದು ಬೇರೆ ಮಾಡ್ಬಿಟ್ಟಿದ್ದಾರೆ. ಆಲ್ ಬೋರ್ಡಿಂಗ್ ಇಟ್ಸ್ ಗೇಟ್ ನಂಬರ್ 12 ಅಂತೆ. ಸಾಕಾಯ್ತು ನನಗೆ. ಹಾಯ್ ಗಾಯ್ಸ್, ಎಷ್ಟು ಪಾಡ್ಪಟ್ಟಿದ್ದೀನಿ ಅಂತಂದರೆ ಆ್ಯಕ್ಚುಲಿ ಕ್ಯಾಬ್ ಅವ್ನು ಕರ್ಕೊಂಬರೋದೇ ಲೇಟ್ ಮಾಡಿಬಿಟ್ರು. ಓಕೆನಾ, ನಾನು ಬಸ್ಸಲ್ಲಿ ಬರೋಣ ಅಂತ ಅಂದ್ಕೊಂಡೆ, ಬಟ್ ಅವರೇ ಡ್ರಾಪ್ ಮಾಡ್ತೀನಿ ಅಂತ ಅಂದರು. ಸೊ ಏನು ಮಾಡಲಿ, ಕ್ಯಾಬಲ್ಲಿ ಬೇಗ ಹೋಗುತ್ತೆ ಅಂತ ಅಂದ್ಕೊಂಡೆ, ಬಟ್ ಅವರು ಟೋಲ್ ಕಡೆಯಿಂದ ಹೋಗಿಲ್ಲ, ಇನ್ನೊಂದು ಕಡೆಯಿಂದ ಹೋದ್ರು. ಓಕೆ, ಸೊ ಇನ್ನೊಂದು ಕಡೆಯಿಂದ ಬಂದಾದಮೇಲೆ ಇಲ್ಲಿ ಒಳಗಡೆ ಬರಬೇಕು. ಒಳಗಡೆ ಬಂದು ನಾನು ಬೋರ್ಡಿಂಗ್ ಪಾಸು, ನಂದು ಆಧಾರ್ ಕಾರ್ಡು ಅದನ್ನೆಲ್ಲ ತೋರಿಸ್ಬೇಕು, ಮತ್ತು ಟಿಕೆಟು. ಓಕೆ, ಆಧಾರ್ ಕಾರ್ಡು ವಾಟ್ಸಪ್ಪಲ್ಲಿ ತೋರಿಸ್ದೆ ಆಗಲ್ಲ ಅಂದರು. ಆಮೇಲೆ ಡಿಜಿಲಾಕರ್ಲ್ಲಿ ಓಪನ್ ಮಾಡಿ ಅದನ್ನು ತೋರಿಸಿ ಒಳಗಡೆ ಬಂದೆ. ಒಳಗಡೆ ಬಂದಮೇಲೆ ಒಂದು ಗೇಟ್ಗೆ ಹೋದೆ. ಆ ಗೇಟ್ ಒಳಗಡೆ ಹೋದಾಗ ದೆ ಟೋಲ್ಡ್ ಫಸ್ಟು ಒಳಗಡೆ ಹೋಗ್ಬಿಟ್ಟಿದ್ದೀನಿ ಆಲ್ರೆಡಿ ನಾನು ಬ್ಯಾಗೇಜ್ನ ಹಾಕೋಕ್ಕೆ. ಇಲ್ಲೆಲ್ಲ ಡೊಮೆಸ್ಟಿಕ್ದು ಆ ಕಡೆ ಅಂತ ಅಂದರು. ನಾನು ಮತ್ತೆ ಡಿ ಕಡೆ ಹೋಗಿ ಡಿಯಲ್ಲಿ ನಂದು ಡೊಮೆಸ್ಟಿಕ್ ಹಾಕೋದ್ರೆ 12:35ಗೆ ಕ್ಲೋಸ್ ಆಗಿಬಿಟ್ಟಿದೆ ಸರ್ ಅಂತಂದರು. ಜೀವ ಬಾಯಿಗೆ ಬಂದ್ಬಿಡ್ತು ನಂದು. ಸರಿ, ಆವಾಗ ಇನ್ನೊಬ್ಬ ಯಾರೋ ಒಬ್ಬ ಹುಡುಗ ಬಂದು ಅವನು ಹೆಲ್ಪ್ ಮಾಡ್ದ. ಸೊ ಈ ಟೋಲ್ಡ್ ಒಂದು ಫ್ಲೈಟ್ ಲ್ಯಾಂಡ್ ಆಗ್ತಿದೆ ನನಗೆ. ಅಲ್ಲೊಬ್ರು ಬಂದು ಹೇಳಿದ್ರು, ನೀವು ಡೈರೆಕ್ಟಾಗಿ ಹೋಗ್ಬಿಡಿ, ಅದು ಕಮ್ಮಿ ಇದೆಯಲ್ಲ, 7 kg ಕಮ್ಮಿ ಇದೆ, ಸೊ ಡೈರೆಕ್ಟಾಗಿ ಹೋಗ್ಬಿಡಿ ಅಂತ ಅಂದ್ಬಿಟ್ಟು. ಸೊ ನಾನು ಅದನ್ನು ತೊಗೊಂಡು ಓಡ್ ಬಂದು ಸೆಕ್ಯೂರಿಟಿ ಚೆಕ್-ಇನ್ ಆಗಿ ಸೀದಾ ಬಂದು ಎಲ್ಲಿ ಈ ಕಡೆ ಎಲ್ಲಿ D12 ಗೇಟ್ D12 ಎಲ್ಲಿದೆ ಅಲ್ಲಿಗೆ ಬಂದು, ಸೊ ಅಲ್ಲಿ ಒಳಗಡೆ ಬಂದು. ಓಕೆ, ಸೊ ಆಮೇಲೆ ಚೆಕ್-ಇನ್, ಆಮೇಲೆ ಇಲ್ಲಿ ಬಂದ ತಕ್ಷಣ ಇವ್ರು ಹೇಳಿದ್ರು ಇನ್ನೂ ಲೇಟ್ ಇದೆ ಅಂತ ಅಂದ್ಬಿಟ್ಟು. ಈ ಬೋರ್ಡಿಂಗ್ ಗೇಟ್ ಇನ್ನೂ ಓಪನ್ ಇಲ್ಲ. ಆ್ಯಕ್ಚುಲಿ 1:35 ಇದ್ದಿದ್ದು ನಂದು ಟೈಮಿಂಗು, ಬಟ್ ಇವಾಗ 1:45 ಆಗಿದೆ. ಸೊ ಇವಾಗ ಟೈಮು 1:17 ಟೈಮು. ಹೊಡೋಣ. ಸೊ ಇದೇ ಫ್ಲೈಟ್ ಅನ್ಸಿದೆ ಏರ್ ಇಂಡಿಯಾ. ಐನೋ ನನಗೆ ಮಧ್ಯದ ಸೀಟ್ ಸಿಗಲ್ಲ, ನೋಡೋಣ ಎಲ್ಲಿ ಸಿಗುತ್ತೋ ಅಲ್ಲಿ ಕೂತ್ಕೊಳ್ಳೋದು. ಓ, ಮೇ ಬಿ ಇವಾಗ ಬಂದಿದೆ ಆ ಏರ್ ಇಂಡಿಯಾ, ಅದ್ರದ್ದು ಲಗೇಜ್ ಎಲ್ಲ ಇಳಿಸ್ತಿದ್ದಾರೆ. ಓಕೆ, ಸೊ ಬನ್ನಿ. ಸೊ ಇನ್ನೂ ಎಷ್ಟೊಂದು ಜನ ಇದ್ದಾರೆ. ವಿಡಿನ್ ಬೋರ್ಡ್ ಇನ್ನೂ ಯಾರೂ ಬೋರ್ಡ್ ಮಾಡಿಲ್ಲ. ಬೋರ್ಡಿಂಗ್ ಇನ್ನೂ ಓಪನ್ ಆಗಿಲ್ಲ, ಬೋರ್ಡಿಂಗ್ ಗೇಟು. ಸೊ ಅದು ಆ್ಯಕ್ಚುಲಿ ಅವ್ರು ಹೇಳಿದ್ದು 20 ಮಿನಿಟ್ಸ್ ಪ್ರಿಯೋರ್ ಕ್ಲೋಸ್ ಮಾಡ್ತಾರೆ ಬೋರ್ಡಿಂಗ್ ಗೇಟ್ನ ಅಂತ. ಅಂದರೆ 20 ಮಿನಿಟ್ಸ್ ಪ್ರಿಯೋರ್ ಅಂದರೆ 20 ಮಿನಿಟ್ಸ್ ಪ್ರಿಯೋರ್ ಅಂದರೆ 1:35 ಅಂದರೆ 1:15 ಕ್ಲೋಸ್ ಮಾಡ್ತೀನಿ ಅಂತ. ಬಟ್ ಇದು 1:17 ಇನ್ನೂ ಓಪನೇ ಮಾಡಿಲ್ಲ, ಕ್ಲೋಸಲ್ಲಿ ಮಾಡ್ತಾರೆ. ಟೈಮಿಂಗ್ಸ್ ಕರೆಕ್ಟಾಗಿಲ್ಲ. ಓಕೆ, ಸೊ ಬನ್ನಿ ಹೋಗೋಣ, ಏನೇನಾಗುತ್ತೆ ಒಳಗಡೆ ಹೆಂಗಿರುತ್ತೆ ತೋರಿಸ್ತೀನಿ. ಪ್ಲೇಸಲ್ಲಿ ಒಂಥರ ಡಿಫ್ರೆಂಟ್ ಯೂನಿಕ್ ಇದನ್ನೆಲ್ಲ ಮಾಡಿದ್ದಾರೆ. ಅರುಣ್ ಕುಮಾರ್ ರೀಸೈಕಲ್ಡ್ ಪೇಪರ್, ಪಲ್ಪ್, ಸಿಮೆಂಟ್.
ಓ ಅಲ್ಯೂಮಿನಿಯಂ ಮೆಶ್ ವುಡ್ ಇದನ್ನೆಲ್ಲ ಬಳಸಿ ಈ ಆನೆನ ಪ್ರಿಪೇರ್ ಮಾಡಿರೋದು. ನೈಸ್ ಒನ್ ಗೈಸ್, ಗುಡ್ ಒನ್. ಸ್ಕಲ್ಪ್ಚರ್ ಕಾಲ್ಡ್ ಇಂಪೀಚ್ಡ್ ಒನ್ ಅಂಡ್ ಇನ್ಸ್ಪೈರ್ಡ್ ಬೈ ಎಲಿಫೆಂಟ್ಸ್ ಆಫ್ ಮಹಾಬಲಿಪುರಂ ಆ್ಯಂಡ್ ಮೇಡ್ ಫ್ರಮ್ ರೀಸೈಕಲ್ಡ್ ಪೇಪರ್, ಪಲ್ಪ್ ಆ್ಯಂಡ್ ಸಿಮೆಂಟ್. ಶಾಬಾಷ್ ಗೈಸ್. RCB ಕೆಫೆ ಇದೆ ಗೈಸ್, ಅದು ಇದ್ರೊಳಗಡೆ ಏರ್ಪೋರ್ಟ್ ಒಳಗಡೆ. RCB ಕೆಫೆ, ಶಬಾಷ್. ಇದು ಫುಲ್ RCB ಕೆಫೆನೇ. ಬ್ರ್ಯಾಂಡ್ ಗುರು ಇದು. ಏರ್ಪೋರ್ಟ್ ಒಳಗೂ RCB ಕೆಫೆ ಇದೆ ಅಂತ ಈಗಲೇ ಗೊತ್ತಾಗಿದ್ದು. ಇವಾಗ ಆನ್ ಬೋರ್ಡ್, ಸೊ ಬೋರ್ಡಿಂಗ್ ಟೈಮಿಂಗ್ ಆಗಿರುತ್ತೆ ಮೋಸ್ಟ್ಲಿ. ಇವ್ರು ಇನ್ನೂ ಓಪನೇ ಮಾಡ್ತಾಯಿಲ್ಲ ಗೇಟ್ನ. ಸೊ ಜಸ್ಟ್ ಬೋರ್ಡಿಂಗ್ ಗೇಟ್ ಓಪನ್ ಆಯಿತು. ಸೊ ಅದು ನಂದು ಝೋನ್ ಡಿ. ಓಕೆ, ಬೋರ್ಡಿಂಗ್ ಪಾಸಲ್ಲಿ ಕೊಟ್ಟಿಲ್ಲ, ಲೇಟ್ ಆಯಿತು ಅಂತ ಅಂದ್ಬಿಟ್ಟು. ನನ್ನ ಫೋನಲ್ಲೇ ಇತ್ತಲ್ವಾ, ಸೊ ಅದಕ್ಕೆ ನಾನು ಬೇಗ ಬಂದುಬಿಟ್ಟೆ, ಲೇಟ್ ಆಗುತ್ತೆ ಅಂತ. ಬಟ್ ಇಲ್ಲಿ ನೋಡಿದ್ರೆ ½ an hour ಲೇಟ್ ಮಾಡಿದ್ರು. ಬಟ್ ಅಲ್ಲಿ ಬ್ಯಾಗೇಜ್ ಚೆಕ್-ಇನ್ ಲೇಟ್ ಆದರೆ ನಮ್ಗೆ ಕರ್ಕೊಳ್ಳಲ್ಲ ಒಳಗಡೆ. ಸರಿ, 12:30ಗೆ ಬ್ಯಾಗೇಜ್ ಚೆಕ್-ಇನ್ ಕ್ಲೋಸ್ ಆಯಿತು. ಅದು ಬೇಗ ಹೋಗಿ ಲೇಟ್ ಆಗುತ್ತೆ ಅಂತಂದರು. ಬಟ್ ಫ್ಲೈಟೇ ಡಿಲೇ ಆಗೋಯಿತು. ಸೊ ಒಳಗಡೆ ಬಂದಿದ್ದೀನಿ. ಹೇ ಗೈಸ್, ಸೊ ಜಸ್ಟ್ ಫ್ಲೈಟ್ ಒಳಗಡೆ ಬಂದೆ. ನಾನು ತುಂಬ ದಿವಸ ಆದಮೇಲೆ ಏರ್ ಇಂಡಿಯಲ್ಲಿ ಟ್ರಾವೆಲ್ ಮಾಡ್ತಿರೋದು. ಇಲ್ಲೇ ಇದೆ, ನೈಸ್. ಹೇ ಗೈಸ್, ಸೊ ಜಸ್ಟ್ ಲ್ಯಾಂಡ್ ಆದೆ. ಅಪ್ಪ, ಐ ಮೀನ್ ಹೈದರಾಬಾದ್ అట్లుంటది మనతో. సో బన్నీ ನೋಡೋಣ ಕ್ಯಾಬಲ್ಲಿ ಹೋಗೋದಾ ಇಲ್ಲಾಂದರೆ ಬಸ್ಸಲ್ಲಿ ಹೋಗೋದಾ ಅಂತ ಅಂದ್ಬಿಟ್ಟು. ಐ ಸಿ ವಿಚ್ ಒನ್ ಈಸ್ ಪ್ರಿಫರೇಬಲ್. ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಕ್ಯಾಬ್ಗೆಲ್ಲ. ಪಕ್ಕ 1500-2000 ಇರುತ್ತೆ. ಅದ್ರ ಬದಲು ಐ ಡೋಂಟ್ ನೋ ವಿಲ್ ಗೆಟ್ ಏನು ಬಸ್ ಅವ್ರು ನೋಡಿ. ಸೊ ಎಲ್ಸಿ ಬಸ್ ಇದ್ದರೆ ಬಸ್ಸಲ್ಲಿ ಹೋಗೋಣ, ಇಲ್ಲಾಂದರೆ ಕಾರ್. ಸೊ ಗೈಸ್, ಊಬರ್ ಕ್ಯಾಬ್ ಬುಕ್ ಮಾಡಿದ್ದೀನಿ, ಕೆಳಗಡೆ ಇದೆ. ಸೊ ವಿ ಗೋಯಿಂಗ್ ಡೌನ್. ಪ್ರೀಪೇಡ್ ಟ್ಯಾಕ್ಸಿ ಡೌನ್ 0. ये ग्राउंड नहीं जाता है क्या? नहीं, ग्राउंड में फर्स्ट फ्लोर है ना, जाता है नीचे जाता है पार्किंग. ओ ऊबर नीचे जाएगा. काम ना मारा आ जाइए, अभी जाएगा इस तरफ. ಓಕೆ ಗೈಸ್, ಕೆಳಗಡೆ ಹೋಗೋಣ. D1 ಏನಾದ್ರೆ. ಸೊ ಅಲ್ಲಿ ಊಬರ್ ಪಿಕಪ್ ಪಾಯಿಂಟ್ ಇದೆ, ಊಬರ್ ಅವ್ರು ಬರ್ತಾರೆ. ಸೊ ವಿಲ್ ಗೋ ದರ್. ಊಬರ್ ಪಿಕಪ್ ಪಾಯಿಂಟ್ ಎಲ್ಲಿದೆ ಅಂತ ನೋಡಬೇಕು. ಟ್ಯಾಕ್ಸಿ ಅಂತ ಇಲ್ಲಿ ಬರ್ತಿದೆ, ಸ್ಟ್ರೈಟ್ ಹೋಗಬೇಕು. ಬರೋಲ್ಲ ಗೈಸ್, ನಾನು ನೋಡಿರೋ ಏರ್ಪೋರ್ಟ್ಸಲ್ಲಿ ಇದು ಪರವಾಗಿಲ್ಲ. ಹೈದರಾಬಾದ್ ಏರ್ಪೋರ್ಟ್ ಚೆನ್ನಾಗಿದೆ. ಈ ಕೇರಳ ಏರ್ಪೋರ್ಟು ಫಸ್ಟು. ಪಾರ್ಕಿಂಗ್, ಟ್ಯಾಕ್ಸಿ ಊಬರ್ ಬುಕ್ ಮಾಡಿದಾರಂತೆ. ಪ್ರೀಪೇಡ್ ಟ್ಯಾಕ್ಸಿ ಈ ಕಡೆ
ಅಲ್ಲ, ಆ್ಯಪ್ ಬೇಸ್ಡ್ ಟ್ಯಾಕ್ಸಿ. ಏನಾದರೂ ತೊಗೊಳ್ಳೋಣ. ಐ ಮೀನ್ ಐ ವಾಂಟ್ ಟು ಡ್ರಿಂಕ್ ಸಮಥಿಂಗ್. ಮೋಸ್ಟ್ಲಿ ಮೂಗು ತುಂಡ್ ಹೈ ಕ್ಲಾಸ್ ಆವಾಸ 3 ಹೊತ್ತು ಉಪವಾಸ